ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಅಸ್ಥಿರತೆಯನ್ನ ಕಾಣ್ತಿದೆ. ಮತದಾರರಿಗೆ ನೋಟು ಕೊಟ್ಟು ವೋಟು ಖರೀದಿ ಮಾಡಿ ಗೆದ್ದ ಎಂಪಿ ಎಂಎಲ್ಎಗಳಿಂದ ರಚನೆಯಾದ ಸರ್ಕಾರಗಳು ಜನಪರವಾದ ಆಡಳಿತ ನೀಡಲು ಸಾಧ್ಯವಿಲ್ಲ. ಅವರು ತಾವು ಖರ್ಚು ಮಾಡಿದ ಹಣವನ್ನ ಸಂಪಾದಿಸಲು ವ್ಯಾಪಾರಿಗಳಾಗ್ತಾರೆಯೇ ವಿನಃ ಜನಸೇವಕರಾಗಲು ಸಾಧ್ಯವಿಲ್ಲ ಎಂದು ಬಿಎಸ್ಪಿ ರಾಜ್ಯ ಸಂಯೋಜಕ ಗಂಗಾಧರ್ ಬಹುಜನ್ ಆಕ್ರೋಶ ವ್ಯಕ್ತಪಡಿಸಿದರು. ಬೇಲೂರು ವಿಧಾನಸಭಾ ಕ್ಷೇತ್ರ ಸಮಿತಿಯ ವತಿಯಿಂದ ಬಿಕ್ಕೂಡು ಹೋಬಳಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಆರ್ಥಿಕ ಸಹಯೋಗದ ದಿವಸ್ ಆಂದೋಲನದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಸ್ವತಂತ್ರ ಬಂದಾಗಿನಿಂದಲೂ ಮನುವಾದಿ ಪಕ್ಷಗಳು ಜನಸಾಮಾನ್ಯರ ಮೂಲಭೂತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸದೆ ಕೇವಲ ಅಧಿಕಾರಕ್ಕೋಸ್ಕರ ಅಪಾರ ಪ್ರಮಾಣದ ಹಣ ವ್ಯಯ ಮಾಡಿ ಚುನಾವಣೆಗಳಲ್ಲಿ ಗೆದ್ದು ಬರ್ತಾರೆ. ಈ ಕಾರಣದಿಂದಾಗಿ ಜನರ ಹಿತಾಸಕ್ತಿಯನ್ನ ಗಣನೆಗೆ ತೆಗೆದುಕೊಳ್ಳದೆ ನಿರ್ಲಕ್ಷಿಸಲಾಗಿದೆ. ಮನುವಾದಿ ಪಕ್ಷಗಳು ಬಂಡವಾಳಶಾಹಿಗಳಿಂದ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ದೇಣಿಗೆಯಾಗಿ ಪಡೆದು ಆ ಹಣದಿಂದಲೇ ಜನರಿಗೆ ಹಣ, ಹೆಂಡ, ಸಾರಾಯಿ, ಸೀರೆ, ಪಂಚೆ, ಬಿರಿಯಾನಿ ಹಂಚಿ ಮುಗ್ಧ ಮತದಾರರ ಓಟು ಖರೀದಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದ ಮನುವಾದಿ ಕಾಂಗ್ರೆಸ್, ಬಿಜೆಪಿ ಪಕ್ಷಗಳು ತಮಗೆ ದೇಣಿಗೆ ನೀಡಿದ ಬಂಡವಾಳಶಾಹಿಗಳ ಪರವಾದ ನೀತಿ ನಿಯಮಗಳನ್ನು ರೂಪಿಸುತ್ತಾರೆ. ಬಂಡವಾಳಶಾಹಿಗಳಿಗೆ ಪೂರಕವಾದ ಬಜೆಟ್ ಮಂಡಿಸುತ್ತಾರೆ. ಇದರಿಂದ ಜನಸಾಮಾನ್ಯರು, ರೈತರು, ಮಹಿಳೆಯರು, ಯುವಕರು, ಹಿಂದುಳಿದ ವರ್ಗಗಳು ಹಾಗೂ ಅಲ್ಪಸಂಖ್ಯಾತ ಬಡಜನರು ಬದುಕು ಮೂರಾಬಟ್ಟೆಯಾಗಿದೆ. ಆದ್ದರಿಂದ ಬಹುಜನ ಸಮಾಜ ಪಾರ್ಟಿಯು ತನ್ನ ಚುನಾವಣೆ ಖರ್ಚನ್ನ ಯಾವುದೇ ಬಂಡವಾಳಶಾಹಿಗಳಿಂದ ಪಡೆಯದೆ ಜನಸಾಮಾನ್ಯರಿಂದಲೇ ಆರ್ಥಿಕ ಸಹಯೋಗ ಆಂದೋಲನದ ಮೂಲಕ ಸಂಗ್ರಹಿಸಿ ಚುನಾವಣೆ ನಡೆಸಿ ಜನಪರವಾದ ಆಡಳಿತ ನಡೆಸುವ ಮಹತ್ತರ ಉದ್ದೇಶ ಹೊಂದಿರುವ ಏಕೈಕ ಪಕ್ಷವಾಗಿದೆ. ಈ ಪ್ರಯೋಗವನ್ನು ಮಾನ್ಯವಾರ್ ಕಾಂಶಾ ರಾಂಜಿ ಮತ್ತು ಮಾಯಾವತಿ ಅವರು ಉತ್ತರ ಪ್ರದೇಶದಲ್ಲಿ ಕೈಗೊಂಡು ಯಶಸ್ವಿಯಾಗಿದ್ದಾರೆ ಎಂದರು. ಸುನಿಲ್ ನಮ್ಮ ಜೊತೆ ಇದ್ದಾರೆ, ಹಾಗೆ ನಿರಂಜನ್ ನಮ್ಮ ಜೊತೆ ಇದ್ದಾರೆ. ಈ ಸಂದರ್ಭದಲ್ಲಿ ಯಾಕೆ ಈ ಆರ್ಥಿಕ ಸಹಯೋಗ ಆಂದೋಲನವನ್ನ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಇವತ್ತು ದೇಶದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಬಂಡವಾಳಶಾಹಿಗಳಿಂದ ಸಾವಿರಾರು ಕೋಟಿ ಹಣವನ್ನು ತೆಗೆದುಕೊಂಡು ಆ ಮುಖಾಂತರವಾಗಿ ಆ ಹಣವನ್ನ ಮತದಾರರಿಗೆ ಹಂಚಿ ಮತವನ್ನ ಕೊಂಡುಕೊಂಡು ಎಂಎಲ್ಎಗಳಾಗಿ, ಎಂಪಿಗಳಾಗಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರವನ್ನು ರಚನೆ ಮಾಡಿ ಅವರು ತಮ್ಮ ಸರ್ಕಾರ ಬಂದ ಮೇಲೆ ಯಾರು ತಮ್ಮ ಸರ್ಕಾರ ರಚನೆ ಮಾಡಲಿಕ್ಕೆ ದುಡ್ಡನ್ನ ಕೊಟ್ಟಿದ್ರು ಅವರು ಪರವಾದಂಥ ಯೋಜನೆಗಳನ್ನ ಮಾಡೋದ್ರ ಮುಖಾಂತರವಾಗಿ ಜನಸಾಮಾನ್ಯರ ಬದುಕನ್ನ ಮುರಾಬಟ್ಟೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಜನಸಾಮಾನ್ಯರಿಂದ ಒಂದು ಸಣ್ಣ ಮಟ್ಟದ ದೇಣಿಗೆಯನ್ನ ಕಲೆಕ್ಟ್ ಮಾಡಿ ಅವ್ರ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕಲೆಕ್ಟ್ ಮಾಡಿ ಆ ಮುಖಾಂತರವಾಗಿ ಇಡೀ ದೇಶದಾದ್ಯಂತ ಪಕ್ಷ ಸಂಘಟನೆಯನ್ನ ಮಾಡಿ ಆ ಮುಖಾಂತರವಾಗಿ ಸರ್ಕಾರ ಬರೋದ್ರ ಮುಖಾಂತರವಾಗಿ ಜನಸಾಮಾನ್ಯರಿಗೆ ಒಂದು ಪೂರಕವಾದಂತ ಒಂದು ನೀತಿ ನಿಯಮಗಳನ್ನ, ಕಾನೂನುಗಳನ್ನ ಜಾರಿಗೆ ತರೋದ್ರ ಮುಖಾಂತರವಾಗಿ ಒಂದು ಜನಪರವಾದಂತ ಸರ್ಕಾರವನ್ನು ತರಬೇಕು ಅಂತೇಳಿ ಅಕ್ಕ ಮಾಯಾವತಿಜಿಯವರ ನೇತೃತ್ವದಲ್ಲಿ ಕಾಂಶಿರಾಮ್ಜಿಯವರ ಏನು ಪರಿಕಲ್ಪನೆ ಇತ್ತು ಅದರ ಆಧಾರದ ಮೇಲೆ ಇವತ್ತು ಆರ್ಥಿಕ ಸಹಯೋಗ ದಿವಸ ಆಂದೋಲನವನ್ನು ಮಾಡ್ತಾ ಇದೀವಿ. ಒಂದು ವಾರಗಳ ಕಾಲ ದಿನೇಶ್ ಗೌತಮ್ಜಿಯವರು ನಮ್ಮ ಜಿಲ್ಲೆಯಲ್ಲಿ ಉಳ್ಕೊಂಡು ಎಲ್ಲ ಗ್ರಾಮಗಳಿಗೆ ಮನೆಗೆ ತೆರಳತಕ್ಕಂಥ ಕೆಲಸವನ್ನ ದಿನೇಶ್ ಗೌತಮ್ಜಿಯವರು ಮಾಡ್ತಾವ್ರೆ. ಇವತ್ತೇನು ನಾವಿವತ್ತು ಬೇಲೂರು ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳ ಜೊತೆಗೆ ಇವತ್ತು ಬಿಕ್ಕೋಡು ಹೋಬಳಿಯಲ್ಲಿ ಮನೆಗೆ ತೆರಳಿ ಆರ್ಥಿಕ ಒಂದು ಸಹಾಯವನ್ನು ಕೇಳ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಆ ಮುಖಾಂತರವಾಗಿ ಅಕ್ಕ ಮಾಯಾವತಿಯವರ ಕೈಯನ್ನು ಬಲಪಡಿಸಿ ನಾವು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಹುಜನ ಸಮಾಜ ಪಾರ್ಟಿಯನ್ನು ಗೆಲುವಿನತ್ತ ಕೊಂಡೊಯ್ಯಲಿಕ್ಕೆ ನಾವೆಲ್ಲ ಪರಿಶ್ರಮ ಪಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಮನುವಾದಿ ಪಕ್ಷಗಳೇನಿದೆ ಈ ಮನುವಾದಿ ಪಕ್ಷಗಳ ಬಣ್ಣವನ್ನ ಬಯಲು ಮಾಡತಕ್ಕಂಥ ಕೆಲಸವನ್ನ, ಅವರ ಅಧಿಕಾರದಿಂದ ದೂರ ಇರ್ತಕ್ಕಂಥ ಕೆಲಸವನ್ನ ಜನಸಾಮಾನ್ಯರು ಮಾಡಬೇಕು. ಜನಸಾಮಾನ್ಯರಿಗೋಸ್ಕರವಾಗಿ ಇರ್ತಕ್ಕಂಥ ಪಕ್ಷ, ಸಂವಿಧಾನದ ಉಳಿವಿಗೋಸ್ಕರವಾಗಿ, ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರವಾಗಿ ಬಹುಜನ ಸಮಾಜ ಪಾರ್ಟಿಯನ್ನು ಬೆಂಬಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಿದ್ದೇನೆ. ಜೈ ಭೀಮ್. जय भीम बंधुगढ़े। आज हसन डिस्ट्रिक्ट में बेलूर विधानसभा में हम लोग पहुंचे हैं। परम आदरणीय बहन कुमारी मायावती जी के जन कल्याणकारी दिवस को आर्थिक दिवस रूप में मनाने के लिए इधर हल्ली पहुंच करके हम आर्थिक सहयोग दे रहे हैं। लोगों में बहुत ही उत्साह है और इस मान्य बहन जी के जन्मदिन को लोग एक पर्व की तरह सेलिब्रेट कर रहे हैं। बड़े खुशी के साथ में हमें आर्थिक सहयोग कर रहे हैं। मैं धन्यवाद करना चाहूँगा कर्नाटक स्टेट के कोऑर्डिनेटर गंगाधर बहुजन जी का, जिन्होंने हसन डिस्ट्रिक्ट में हमें आमंत्रित किया और अपनी विधानसभाओं में लेकर के जा रहे हैं। तो बहुत प्यार मिल रहा है। माननीय बहन जी
के जन्मदिन को जन कल्याणकारी दिवस के रूप में मनाने के लिए लोग तन मन धन से सहयोग कर रहे हैं और लोगों की चाहत है कि देश में परम आदरणीय बहन कुमारी मायावती जी देश की प्रधानमंत्री बने। हम सभी लोग 2028 में कर्नाटक स्टेट में बैलेंस ऑफ पावर की सरकार बना करके माननीय बहन जी को 2029 में देश का प्रधानमंत्री बनाएंगे। इसी के साथ में आप सभी का बहुत बहुत धन्यवाद, शुक्रिया, आभार। जय भीम साथी। जिंदाबाद जिंदाबाद बीएसपी जिंदाबाद, जिंदाबाद जिंदाबाद बीएसपी जिंदाबाद, बाबा साहेब अम्बेडकर जिंदाबाद, जिंदाबाद जिंदाबाद, मान्यवर कांशीराम साहब जिंदाबाद, जिंदाबाद जिंदाबाद, मायावती जी जिंदाबाद, जिंदाबाद जिंदाबाद, बहुजन समाज पार्टी जिंदाबाद। जिंदाबाद जिंदाबाद। जय भीम।